ಆಷಾಢ ಮಾಸ ಬಂದೀತವ್ವ ಅಣ್ಣ ಬರಲಿಲ್ಲ ಕರಿಯಾಕೆ ಅಂತ ಒಂದು ಹಾಡು ಕಡೆ ಇದೆ. ಈ ಆಷಾಢ ಮಾಸ ಏನನ್ನ ಸೂಚಿಸುತ್ತೆ ಅಂತಂದರೆ ಆಧ್ಯಾತ್ಮದ ಒಂದು ಅದ್ವಿತೀಯದ ಸಂಕಲ್ಪ ಮಾತ್ರವಲ್ಲ, ದೃಢ ಸಂಕಲ್ಪವನ್ನು ಇಲ್ಲಿ ನಮಗೆ ಇಂಡಿಕೇಟ್ ಮಾಡುತ್ತೆ. ರೈತ ಬೆಳೆಗಳು ಇಡುತ್ತಾನೆ, ಕೆರೆ ಕುಂಟೆ ನದಿಗಳು ತುಂಬುತ್ತವೆ ಅಂತ ಹರ್ಷೋದ್ಗಾರ ಇದು. ಹರ್ಷೋದ್ಗಾರ ಮತ್ತೊಂದು ಇದಕ್ಕೆ ಹೆಸರಿದೆ, ಪ್ರಕೃತಿಯ ಪುನರ್ಜೀವನ ಅಂತ. ಆ ಆಷಾಢದಲ್ಲೇ ಚಾತುರ್ಮಾಸ ವ್ರತ ಆರಂಭ, 4 ತಿಂಗಳುಗಳ ಕಾಲ ಆಚರಣೆ ಮಾಡತಕ್ಕಂಥ ಆಧ್ಯಾತ್ಮದ ಹಬ್ಬಗಳು. ನಿಮ್ಮ ಬದುಕಿಗೆ ಅನ್ನ ಬೇಕು ಅಂದರೆ ಬೆಳೆಯೋ ತಿಂಗಳು ಇದು, ಬೆಳೆಯೋ ತಿಂಗಳಿದು. ಇನ್ನೇನಂತೀರಿ ಇದನ್ನು? ಅದಕ್ಕೆ ಪ್ರಕೃತಿಯ ಪುನರ್ಜೀವನ ಇದು ಅಂತ. ಇನ್ನು ಇದೇ ಆಷಾಢ ಮಾಸದಲ್ಲಿ ಚಾತುರ್ಮಾಸ ಮಹಾನುಭಾವನಾಗಿರತಕ್ಕಂತಹ ಬ್ರಹ್ಮಾಂಡ ನಾಯಕನಾಗಿರುವ ಚತುರ್ಭುಜ ಅಲಂಕಾರ ಶೋಭಾಯಮಾನ ಕಂಗೊಳಿಸುವ ಪರಮಾತ್ಮ ಮಹಾವಿಷ್ಣು ನಿದ್ರೆಗೆ ಜಾರುವ, ಯೋಗ ನಿದ್ರೆಗೆ ಜಾರುವ ದಿನವೂ ಕೂಡ ಇದೇ ತಿಂಗಳಲ್ಲೇ ಬರತಕ್ಕಂಥದ್ದು. ನಿಮ್ಮ ಔದಾರ್ಯ ಔನ್ನತ್ಯದ ಕಡೆಗೆ ಹೋಗಬೇಕು ಅಂತಂದರೆ, ನಿಮ್ಮ ಕನಸು ಅದು ಎತ್ತರ ಇದ್ದಿತ್ತು ಅಂತಂದರೆ ಆ ಎತ್ತರದ ಕನಸು ನನಸು ಮಾಡ್ಕೋಬೇಕಾದ್ರೆ ಈ ಆಧ್ಯಾತ್ಮದ ಈ ತಿಂಗಳನ್ನು ನೀನು ಭಗವಂತನಿಗೆ ಮೀಸಲಿಡು ಅಂತೇಳಿ. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಶ್ವದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೆಲವೇ ದಿನಗಳಲ್ಲಿ ಅಂದರೆ ಈಗ ಆಲ್ರೆಡಿ ಗಾಳಿಗಳು ಶುರುವಾಗಿದೆ, ಮಳೆ ಬರಬೇಕು, ಬರ್ತಾ ಇಲ್ಲ, ಆಷಾಢ ಮಾಸ ಪ್ರಾರಂಭ ಆಗುತ್ತೆ. ಆದರೆ ಈ ಆಷಾಢ ಮಾಸದಲ್ಲಿ ಮದುವೆಗಳು ಮಾಡೋದಿಲ್ಲ, ಯಾವ ಫಂಕ್ಷನ್ಸ್ಗೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಇನ್ನೇನು ಆಷಾಢ ಮಾಸ ಪ್ರಾರಂಭ ಆಗುತ್ತೆ, ಯಾವುದು ಮದುವೆಗಳಿರಲ್ಲ, ಮುಂಜಿ ಇರೋದಿಲ್ಲ, ಯಾವ ಶುಭ ಕಾರ್ಯಗಳು ಕೂಡ ಮಾಡೋದಿಲ್ಲ, ವಿಶೇಷವಾಗಿ ಮದುವೆಗಳಿರೋದಿಲ್ಲ. ಇದು ಒಂದು ಕುತೂಹಲ, ಯಾಕೆ ಗುರುಗಳು ಆಷಾಢದಲ್ಲಿ ಎಲ್ಲೋ ಕೆಲವ್ರು ಯಾವುದೋ ಬೇರೆ ಕಮ್ಯುನಿಟಿಯವ್ರು ಆಗ್ತಾರೆ, ಬಟ್ ಯಾರು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮದುವೆಗಳಾಗೋದಿಲ್ಲ? ಏನಾದರೂ ಇದಕ್ಕೆ ಹಿನ್ನೆಲೆ ಏನಾದರೂ ಇದೆಯಾ? ಯಾಕೆ ಆಗಬಾರ್ದು? ಇದು ಅಷ್ಟು ಸೂಕ್ತವಾಗಿರುವಂಥ ಸಮಯ ಅಲ್ವಾ? ಬ್ಯಾಡ್ ಟೈಮಾ? ಹಾಗಾದರೆ ಬ್ಯಾಡ್ ಮಂತ್ ಅಂತ ಕನ್ಸಿಡರ್ ಮಾಡಬೇಕಾ? ಹೇಗೆ? ಬಹುಶಃ ಜನ ಹಾಗೆ ತಗೊಂಡಿದ್ದಾರೆ, ಮದುವೆಗಳಾಗದೇ ಇಲ್ಲ, ಆಷಾಢ ಅಂದರೆ ಕೆಟ್ಟದ್ದು. ಹಾಂ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಆಷಾಢ ಮಾಸ ಬಂದೀತವ್ವ ಅಣ್ಣ ಬರಲಿಲ್ಲ ಕರಿಯಾಕೆ ಅಂತ ಒಂದು ಹಾಡು ಕಡೆ ಇದೆ. ಅಂದರೆ ಅಣ್ಣ ಬಂದು ಕರ್ಕೊಂಡು ಹೋಗ್ಬೇಕು. 40 ವರ್ಷ ಆಗಿದ್ರೆ ಮದುವೆ ಆಗಿ ಹೊಸದಾಗಿ ಮದುವೆ ಆದ್ರೆ ಇದು ಅಪ್ಲೈ ಆಗುವಂಥದ್ದು. ಆದರೆ ಆಷಾಢ ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, 2nd floor, Zudio Shop Building, Balagere Road, Vartur. Contact 973194115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು, ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋನಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋನಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋನಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031. ಆಷಾಢ ಭೂತಿಯನ್ನು ತೊಲಗಿಸುತ್ತೆ. ಅಂತಹದ ಪವಿತ್ರವಾಗಿರುವ ಮಾಸಗಳಲ್ಲೇ ಪವಿತ್ರ ಮಾಸ ಇದು. ನೀವೇನಾದರೂ ಎಚ್ಚೆತ್ತುಕೊಂಡು ತಿಳ್ಕೊಂಡ್ರೆ ಅಂಥ ಅದ್ಭುತವಾಗಿರುವಂಥದ್ದು ಈ ಆಷಾಢ ಮಾಸ ಏನನ್ನು ಸೂಚಿಸುತ್ತೆ ಅಂತಂದರೆ ಆಧ್ಯಾತ್ಮದ ಒಂದು ಅದ್ವಿತೀಯದ ಸಂಕಲ್ಪ ಮಾತ್ರವಲ್ಲ, ದೃಢ ಸಂಕಲ್ಪವನ್ನು ಇಲ್ಲಿ ನಮಗೆ ಇಂಡಿಕೇಟ್ ಮಾಡುತ್ತೆ. ಹೇಗೆ ಮಾಡಿಕೊಡುತ್ತೆ ಅಂತಂದರೆ ನವನವೀನವನ್ನು ತಂದುಕೊಡುತ್ತೆ. ಆಷಾಢ ಮಾಸ ಅಂದ ಕೂಡಲೇ ನೀವು ಚೆನ್ನಾಗಿ ಮನಸ್ಸಿಗೆ ಹಾಕ್ಕೊಳ್ಬೇಕಾಗಿರೋದು, ವರ್ಷ ಋತು ಬಂದ ಕೂಡಲೇ ಇನ್ನೇನು ಮಳೆಗಳಾಗ್ತಾ ಇದೆ, ರೈತ ಬೆಳೆಗಳು ಇಡುತ್ತಾನೆ, ಕೆರೆ ಕುಂಟೆ ನದಿಗಳು ತುಂಬುತ್ತವೆ ಅಂತ ಹರ್ಷೋದ್ಗಾರ ಇದು. ಹರ್ಷೋದ್ಗಾರ ಮತ್ತೊಂದು ಇದಕ್ಕೆ ಹೆಸರಿದೆ, ಪ್ರಕೃತಿಯ
ಪುನರ್ಜೀವನ ಅಂತ, ಈ ಪ್ರಕೃತಿಗೆ ಮತ್ತು ಪುನರ್ಜೀವನ ಕೊಡುವಂಥದ್ದು. ಈಗ ನಾವು ಈ ಹಿಂದೆ ಬೇಸಿಗೆ ನೋಡಿದ್ದೀವಿ, ಒಣಗಿದ್ದು ನೋಡಿದ್ದೀವಿ, ಸರಿಯಾಗಿ ಏನು ಪಶು ಪಕ್ಷಿಗಳಿಗೆ ಮೇವು ಇರಲಿಲ್ಲ. ಇದೀಗ ಇಲ್ಲಿಂದ ಪುನರ್ಜೀವನ ಪ್ರಾರಂಭ ಆಗುವಂಥದ್ದು ಆಷಾಢ ಮಾಸ. ಆ ಆಷಾಢ ಮಾಸದಲ್ಲೇ ಇನ್ನು ಏಕಾದಶಿ ಅಂತ ಬಂದಾಗ ನಿಮಗೆ ಗೊತ್ತಿದೆ, ಪ್ರಥಮ ಏಕಾದಶಿ. ಇಲ್ಲಿಂದ ಹಬ್ಬಗಳು ನಿಮಗೆ ಬಹುಶಃ ಹೆಂಗೆ ಬರ್ತವೆ ಅಂತಂದರೆ, ಪ್ರಥಮ ಏಕಾದಶಿ ಇದು ಆಷಾಢ ಬಂದಮೇಲೆ ಶ್ರಾವಣ ಬರೋದು ನಿಮ್ಗೆ ಗೊತ್ತಿರುತ್ತಿಲ್ಲ. ಆ ಆಷಾಢದಲ್ಲೇ ಚಾತುರ್ಮಾಸ ವ್ರತ ಆರಂಭ, 4 ತಿಂಗಳುಗಳ ಕಾಲ ಆಚರಣೆ ಮಾಡ್ತಕ್ಕಂಥ ಆಧ್ಯಾತ್ಮದ ಹಬ್ಬಗಳು ಇದು. ಆಧ್ಯಾತ್ಮಕ್ಕೆ ಸಂಬಂಧಪಡುವ ಆನಂದದ ದಿನಗಳಿವು. ಅದಕ್ಕಾಗಿ ಈ ಆಷಾಢವನ್ನು ಹೇಗೆ ತೆಗೆದುಕೊಳ್ಳಬೇಕು ಅಂತಂದರೆ, ಮಳೆಗಾಲ. ಇನ್ನು ಮದುವೆಗೆ ಬರ್ತೀನಿ, ಇನ್ನು ಉಳಿದ ವಿಷಯನ ಮಾತಾಡ್ತಾ, ಮದುವೆಗಳು ಯಾಕೆ ಮಾಡಲ್ಲ? ಮದುವೆಗಳು ಚೌಲ್ಟ್ರಿ ಸಿಗಲ್ಲ ಅಂತಾಗಲಿ ಅಥವಾ ಕೆಟ್ಟ ದಿನಗಳು ಅಂತಲ್ಲ, ಅಲ್ಲ. ತತ್ಪೂರ್ವೆ ಅಂದರೆ ಹಿಂದಿನ ಕಾಲದಲ್ಲಿ ಅಷ್ಟೊಂದು ವಾಹನಗಳ ಸೌಕರ್ಯ ಇರಲಿಲ್ಲ, ಆಮೇಲೆ ರಸ್ತೆಗಳು ಕೂಡ ಅಷ್ಟು ಚೆನ್ನಾಗಿರಲಿಲ್ಲ. ಅದಕ್ಕಾಗಿ ಮಳೆಗಾಲ ಬೇರೆ. ಇನ್ನು ಆವತ್ತು ಮದುವೆಗೆ ಯಾರನ್ನಾದ್ರೂ ಕರಿಬೇಕಂದ್ರೆ ಅಸಾಧ್ಯ, ಕಷ್ಟ. ಟೆಲಿಪತಿ ಇರಲಿಲ್ಲ, ಹಾಗಾಗಿ ಮೊಬೈಲ್ಗಳ ಬಳಕೆ ಇರಲಿಲ್ಲ. ಅವತ್ತಿನ ಕಾಲಕ್ಕೆ ಮದುವೆಗೆ ಸಾವಿರಾರು ಸಂಖ್ಯೆಯಲ್ಲಿ ಬರಬೇಕಂದ್ರೆ ಬಹಳ ಕಷ್ಟ ಇತ್ತು. ಆಮೇಲೆ ಮಳೆಗಾಲ ಬೇರೆ. ಮಳೆಗಾಲದಲ್ಲಿ ರೈತನ ಕೆಲಸ ಇರುತ್ತೆ, ಹೊಲವನ್ನು ಬಿತ್ತೋದು, ಬೆಳೆಗಳು ಬೆಳೆಯೋದು, ಇವೆಲ್ಲವೂ ಕೂಡ ಕೆಲಸ ಇರುತ್ತೆ. ಅದಕ್ಕಾಗಿ ಈ ಮದುವೆಗಳಂತಕ್ಕಂಥದ್ದನ್ನು ವರ್ಜ ಮಾಡಿದ್ರು. ಆಮೇಲೆ ಸ್ವಲ್ಪ ಅಲ್ಲಿ ಕೋಲ್ಡ್ ಸ್ಟಾರ್ಟ್ ಆಗುವಂಥದ್ದು, ಈ ಗಾಳಿಗೆ ಮಳೆಗೆ ಸ್ವಲ್ಪ ಶೀತ ಜ್ವರಗಳು ಬರೋವಂಥದ್ದು ಇರ್ತಾಯಿತ್ತು. ಈ ರೀತಿಯಾಗಿ ಈ ತಣ್ಣಗೆ ಎಲ್ಲಿರುತ್ತೋ ಅಲ್ಲೆಲ್ಲ ಕೂಡ ಈ ರೀತಿ ಬ್ಯಾಕ್ಟೀರಿಯಾಗಳು ಇರ್ತಿತ್ತು. ಹಾಗಾಗಿ ಆಹಾರ ಕೂಡ ಸಾಧ್ಯವಾದಷ್ಟು ಕೂಡ ಕಲುಷಿತ ಆಗೋ ಸಾಧ್ಯತೆ ಇತ್ತು, ಪೂರ್ಣ ಪ್ರಮಾಣದಲ್ಲಿ ಅಲ್ಲ, ಆದರೆ ಇತ್ತು. ಅದಕ್ಕಾಗಿ ಮದುವೆ ಮುಂಜು ಶುಭ ಸಮಾರಂಭಗಳನ್ನು ಮುಂದೂಡಿದ್ರು. ಹಾಗಂತೇಳಿ ಕೆಟ್ಟ ಮಾಸ ಅಂತಲ್ಲ, ತುಂಬ ಪವಿತ್ರವಾಗಿರುವ ಮಾಸವಿದು. ಮದುವೆ ಮುಂಜಿ ಮಾನಸಿಕ ಕರ್ಮಕ್ಕಲ್ಲ, ದೈವ ನಮಗೆ ಕೊಟ್ಟಿರ್ತಕ್ಕ ದಿನಗಳನ್ನು ಬಳಸ್ಕೋಬೇಕಲ್ಲ. ಇನ್ನು ಇದು ಬಿಟ್ಟರೆ ನಮಗೆ ಬೆಳೆಗಳು ಯಾವಾಗ ಇಡೋದು, ನಾವು ಯಾವಾಗ ಇಡ್ಲಿಕ್ಕೆ ಸಾಧ್ಯ ಆಗತ್ತೆ? ನೀವು ಯಾರನ್ನಾದರೂ ಕರೀರಿ, ಮದುವೆ ಬರ್ತಾರೇನೋ, ಇಲ್ಲಪ್ಪ ನಾನು ಬೆಳೆ ಇಡಬೇಕು, ಹೊಲ ಹೊತ್ತಬೇಕು, ಬಿತ್ತಬೇಕು ಅಂತ ಹೇಳ್ತಾರಲ್ಲ. ಹಾಗೇನೆ ಅದಕ್ಕಾಗಿ ನೋಡಿ, ಭಗವಂತ ನಮಗೆ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾನೆ ಅಂತ ನಾವು ತಪ್ಪು ತಿಳ್ಕೊತಾ ಇದ್ದೀವಿ ಅಷ್ಟೇ. ಆಷಾಢ ಅಂದರೆ ಬೇರೆ ಕೆಟ್ಟದ್ದು ಅಂದ್ಕೊಂಡು, ತುಂಬ ಪವಿತ್ರವಾದ ಮಾಸ. ನಿಮ್ಮ ಬದುಕಿಗೆ ಅನ್ನ ಬೇಕು ಅಂದರೆ ಬೆಳೆಯೋ ತಿಂಗಳು ರೀ ಇದು, ಬೆಳೆಯೋ ತಿಂಗಳಿದು. ಇನ್ನೇನಂತೀರಿ ಇದನ್ನು? ಅದಕ್ಕೆ ಪ್ರಕೃತಿಯ ಪುನರ್ಜೀವನ ಇದು ಅಂತ. ಅಂತಹ ಅದ್ಭುತವಾಗಿರತಕ್ಕಂಥ ಆಷಾಢ ಮಾಸದಲ್ಲಿ ಒಮ್ಮೆ ಇದಕ್ಕೊಂದು ಏನು ಕೊಟ್ಟ ಅಂತಂದರೆ, ಆಧ್ಯಾತ್ಮದಲ್ಲಿ ಒಂದಷ್ಟು ಮನೆಯಲ್ಲಿ ಕುಳಿತುಕೊಂಡು ಭಜನೆ, ಜಪ, ಹೋಮ, ತಪ ಮಾಡಿಕೊಂಡು ಕುಳಿತುಕೋ ಅಂತ ಹೇಳೋದು. ಅಂದರೆ ಹೊರಗಡೆ ಓಡಾಡೋದು ಕೂಡ ಆ ಒಂದು ಬೆಳೆಗಳಿಗೆ ಎಷ್ಟು ಬೇಕೋ ಅದು ಬಿಟ್ಟರೆ ಇನ್ನು ಯಾವುದೇ ಮಾನಸಿಕ ಕರ್ಮಗಳಿಗೆ ಹೋಗೋದು ಸಮಂಜಸವಲ್ಲ. ಕಾಲಹರಣ ಬೇಡ. ಇನ್ನು ಮುಂದೆ ಹೊಟ್ಟೆ ತುಂಬಿಸ್ಕೋಬೇಕು ಅಂತಂದರೆ ಈ ತಿಂಗಳಿಗೆ ಕಷ್ಟಪಡಲೇಬೇಕು. ಅದಕ್ಕಾಗಿ ಬಿಟ್ಟರೆ ಇದು ಕೆಟ್ಟದ್ದಲ್ಲ. ಇನ್ನು ಇದೇ ಆಷಾಢ ಮಾಸದಲ್ಲಿ ಚಾತುರ್ಮಾಸ ಮಹಾನುಭಾವನಾಗಿರತಕ್ಕಂತಹ ಬ್ರಹ್ಮಾಂಡ ನಾಯಕನಾಗಿರುವ ಚತುರ್ಭುಜ ಅಲಂಕಾರ ಶೋಭಾಯಮಾನವ ಕಂಗೊಳಿಸುವ ಪರಮಾತ್ಮ ಮಹಾವಿಷ್ಣು ನಿದ್ರೆಗೆ ಜಾರುವ, ಯೋಗ ನಿದ್ರೆಗೆ ಜಾರುವ ದಿನವೂ ಕೂಡ ಇದೇ ತಿಂಗಳಲ್ಲೇ ಬರತಕ್ಕಂತಹದ್ದು. ಅದಕ್ಕಾಗಿ ಇಲ್ಲಿಂದ ಚಾತುರ್ಮಾಸ ಅಂತಂದರೆ ಯಾರೂ ಕೂಡ ಈ ಹುಳ ಹುಪ್ಪಟೆ ಎಲ್ಲ ಹೊರಗೆ ಬರ್ತಿರ್ತವೆ, ಓಡಾಡ್ತಿರ್ತವೆ, ಅದಕ್ಕೆ ಕೂಡ ತೊಂದರೆ ಕೊಡಬಾರ್ದು ಅಂತ ಏನು ಪದ್ಧತಿ ಇರುತ್ತೋ ಆ ಚಾತುರ್ಮಾಸ ವ್ರತ ಮಾಡ್ತಕ್ಕಂಥವ್ರು ಕೂಡ ಏಲಿ ಮಾಡಿಸಿದ್ದ ತಿಂಗಳು ಇದು. ಅದಕ್ಕಾಗಿ ಆಷಾಢ ಮಾಸವನ್ನು ನಿಮ್ಮ ಸಂಕಲ್ಪಗಳಿಗೆ, ನಿಮಗೆ ಸಂಬಂಧಪಟ್ಟಾಗಿರತಕ್ಕಂತಹ ಆಧ್ಯಾತ್ಮ ಮತ್ತು ವೈಜ್ಞಾನಿಕವಾಗಿ ಇದಕ್ಕೆಲ್ಲ ಏನೆಲ್ಲ ಕೊಡ್ತಾರೆ ಅಂತಂದರೆ ಬೆಳವಣಿಗೆಗಳ ತಿಂಗಳು ಅಂತ ಬರೆದಿಟ್ಕೊಳ್ಳಿ. ಎಲ್ಲಿ ನೀವು ಬೆಳವಣಿಗೆ ಆಗಬೇಕು ಅಂತಂದ್ರೆ ನಿಮಗೆ ನವಂಬರಲ್ಲಿ ಎಕ್ಸಾಮ್ ಇದೆಯಾ ಅಥವಾ ಆಗಸ್ಟಲ್ಲೇ ಇದೆಯಾ, ಈ ತಿಂಗಳಲ್ಲಿ ಓದ್ಕೊಳ್ಳಿ. ಈ ತಿಂಗಳಲ್ಲಿ ಓದಿಕೊಂಡ್ರೆ ಸರಸ್ವತಿಯ ಕಟಾಕ್ಷ ಹೆಚ್ಚಿಗಿರುತ್ತೆ ಈ ತಿಂಗಳಲ್ಲಿ, ತುಂಬ ಅತ್ಯಂತ ಹೆಚ್ಚಿಗಿರುತ್ತೆ ಈ ತಿಂಗಳಲ್ಲಿ. ಎಷ್ಟು ಅಂತಂದರೆ ಅಷ್ಟಿರುತ್ತೆ. ಇನ್ನು ನಾನು ಹೇಳೋದೇ ಬೇಡ. ಯಾಕಿರುತ್ತೆ ಅಂತಂದರೆ ಇದೇ ತಿಂಗಳಲ್ಲೇ ನಿಮಗೆ ನಾನು ಏಕಾದಶಿ ಏನು ಹೇಳ್ತಾ ಇದ್ದೇನೋ ಅದೇ ರೀತಿಯೇ ಆಷಾಢ ಮಾಸದಲ್ಲಿ ಪೂರ್ವಾಷಾಢ ನಕ್ಷತ್ರದಲ್ಲಿ ಕಾಳಿಕಾದೇವಿಗೆ, ಕಾಳಿದಾಸ ಅಂದರೆ ಕಾಳಿಕಾದೇವಿ ಕಾಳಿದಾಸನಿಗೆ ನಾಲಿಗೆ ಮೇಲೆ ಓಂಕಾರ ಬರೋದು ಅಂದರೆ ಸರಸ್ವತಿ ಕೃಪೆ ಆಯಿತು ಅಂತ. ಅದಕ್ಕಾಗೇ ಅಚ್ಚ ಹಸಿರಿನ ಪಚ್ಚೆ ಬಳೆ ಕಡೆಗಳಂತೆ ಸ್ತಂಭಿದ ಮಂಜಿನ ಮಣೆಗಳೆಂಬ ಮುತ್ತಿನ ಮಾಲೆಗಳನ್ನು ಧರಿಸ್ತಕ್ಕಂತಹ ತಿಂಗಳು ಯಾವುದಾನ ಇತ್ತು ಅಂತಂದರೆ
ಅದು ಈ ಆಷಾಢ ಮಾಸ ಪ್ರೀತಿ ಬಂಧುಗಳೇ. ನಿಮ್ಮ ಔದಾರ್ಯ ಔನ್ನತ್ಯದ ಕಡೆಗೆ ಹೋಗಬೇಕು ಅಂತಂದರೆ, ನಿಮ್ಮ ಕನಸು ಅದು ಎತ್ತರ ಇದ್ದಿತ್ತು ಅಂತಂದರೆ ಆ ಎತ್ತರದ ಕನಸು ನನಸು ಮಾಡ್ಕೋಬೇಕಾದ್ರೆ ಈ ಆಧ್ಯಾತ್ಮದ ಈ ತಿಂಗಳನ್ನು ನೀನು ಭಗವಂತನಿಗೆ ಮೀಸಲಿಡು ಅಂತ ಹೇಳ್ತಾನೆ. ಮೀಸಲಿಡು ಅಂತಂದರೆ ಮೀನ್ಸ್ ನಿನಗೆ ಪಾರಾಯಣ ಮಾಡೋಕ್ಕೆ ಬರುತ್ತೆ ಅಂತಂದರೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡು. ನಿನಗೆ ಪಾರಾಯಣ ಮಾಡೋಕ್ಕೆ ಬರುತ್ತೆ ಅಂತಂದರೆ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡು. ನಿನಗೆ ಪಾರಾಯಣ ಮಾಡೋಕ್ಕೆ ಬರುತ್ತೆ ಅಂತಂದರೆ ಭಗವದ್ಗೀತೆ ಪಾರಾಯಣ ಮಾಡ್ತಾವ ಅಂತ ಹೇಳಿ ನಮಗೆ ಕೊಟ್ಟಿರ್ತಕ್ಕಂಥದ್ದು. ಮನೆಯಲ್ಲಿ ಕುಳಿತುಕೊಂಡು ಹೊರಗಡೆ ಹೋಗಿ ಇಲ್ಲಿರ್ತಕ್ಕಂತಹದ್ದು ಮನಸ್ಸು ಪ್ಲಸ್ ನಿನ್ನ ದೇಹ ಕಲುಷಿತ ಮಾಡ್ಕೋಬೇಡ, ಯಾಕಂದರೆ ರಸ್ತೆಗಳೆಲ್ಲ ಆಗಿತ್ತು ಅಂತ. ಬಟ್ ಈಗ ಎಲ್ಲ ಚೆನ್ನಾಗಿದೆ, ನೀವು ಮಾಡ್ಕೊಂಡ್ರೆ ಅಭ್ಯಂತರವಿಲ್ಲ. ಮದುವೆ ಮಾಡ್ಕೊಳ್ತೀನಿ ಅಂತಂದರೆ ನಿಮ್ಮ ಮನೆ ಪಕ್ಕದಲ್ಲೇ ಚೌಲ್ಟ್ರಿ ಇದೆಯಾ, ರಸ್ತೆಗಳ ತೊಂದರೆ ಇಲ್ವಾ, ನಿಮ್ಮ ಹತ್ರ ಸುಮಾರು ವೆಹಿಕಲ್ಸ್ ಇದಾವ, ಓಡಾಡಬೇಕಾದ್ರೆ ಮಾಡ್ಕೊಳ್ಳಿ. ಎಲ್ಲೂ ಕೂಡ ದೋಷ ಇಲ್ಲ, ತೊಂದರೆ ಇಲ್ಲ, ಆಪತ್ತುಗಳಿಲ್ಲ, ವಿಪತ್ತುಗಳಿಲ್ಲ. ಬೆಳೆಯಬೇಕು ಅಂತಂದರೆ ನೀವು ಆನಂದವಾಗಿ ಬೆಳೆಗಳನ್ನು ಬೆಳೆಕೊಳ್ತಕ್ಕಂಥದ್ದು. ಮನಸ್ಸಿಂದ ಬೆಳೆಯಬೇಕು ಅಂತಂದರೆ ಓದಿಕೊಳ್ಳುವಂಥದ್ದು. ಇಬ್ಬರು ಗಂಡ ಹೆಂಡತಿ ಕೂಡ ಅದ್ಭುತವಾಗಿ ನಾವು ಬೆಳಿಬೇಕು ಅಂತಂದರೆ ಬೆಳೆಯುವಂಥದ್ದು. ಆದರೆ ಈ ಅಣ್ಣ ಬಂದು ತಂಗಿನ ಕರ್ಕೊಂಡು ಹೋಗ್ತಾ ಇದ್ದ ಅಂತಂದರೆ ಇಲ್ಲೇನು ಹೇಳ್ತಾನೆ ಅಂತಂದರೆ, ಹೊಸದಾಗಿ ಮದುವೆ ಆಗಿದ್ದರೆ ಇನ್ನು ಏನಿದ್ರೂ ಇಲ್ಲಿ ಬೆಳೆಗಳು ಬೆಳಿಬೇಕು ಅಂತಂದರೆ ಇನ್ನು ಮನೇಲಿ ಎಲ್ಲರೂ ಕೆಲಸ ಇರುತ್ತೆ. ಆ ಬೀಜ ವಾಪನದಿಂದ ಹಿಡಿದು ಅಲ್ಲಿ ಕೆಲಸ ಜಾಸ್ತಿ ಇರುತ್ತೆ. ಹೊಸದಾಗಿ ಮದುವೆ ಆದವರಿಗೆ ಆ ಮನೆಯಲ್ಲಿ ಕೆಲಸ ಜಾಸ್ತಿ ಇರುತ್ತೆ. ಆ ಜಾಸ್ತಿ ಕೆಲಸವನ್ನು ಮಾಡೋದು ಬೇಡ ಅಂಥೇಳಿ ಆ ತಿಂಗಳಲ್ಲಿ ಆ ಮಗು ಅಷ್ಟೆಲ್ಲ ಕೂಡ, ಅಂದರೆ ಆ ಸಂದರ್ಭ ಹೇಗಿರುತ್ತೆ, ಹಸಿಮೈ ಅಂತ ಹೇಳಿರ್ತಾರೆ. ಹೊಸದಾಗಿ ಮದುವೆ ಆಗಿರ್ತಂಥವ್ರ ಮನಸ್ಸು ಎಲ್ಲೋ ಒಂದು ಕಡೆ ಕದಡುವ ಸಾಧ್ಯತೆ ಇರುತ್ತೆ. ತುಂಬ ಕಷ್ಟ, ಈ ಮನೇಲಿ ಅಷ್ಟು ಕೆಲಸ ಇದೆ ಅಂತ ಅಲ್ಲಿ ಅಂದ್ಕೊಂಡ್ಬಿಡ್ತಾರೋ ಅಂತೇಳಿ ತವರು ಮನೆಗೆ ಆ ಒಂದು ತಿಂಗಳಿಗೆ ಕರ್ಕೊಂಡು ಬರ್ತಾರೆ. ಯಾಕಂದರೆ ಕೆಲಸ ಜಾಸ್ತಿ ಇದ್ದೇ ಇರುತ್ತೆ. ಆಧ್ಯಾತ್ಮದಲ್ಲೋ ಪೂಜೆ ವ್ರತ ಅಲ್ಲೂ ಕೆಲಸ, ಇನ್ನು ಬೆಳೆಗಳು ಬೆಳೆಯೋದು ಅಲ್ಲೂ ಕೆಲಸ. ಇವೆರಡು ತಪ್ಪಿಸ್ಲಿಕ್ಕೆ ಆ ಒಂದು ಮಗು ಒಂದು ತಿಂಗಳು ರೆಸ್ಟ್ ಕೊಟ್ಟು ಮನೆ ಕರ್ಕೊಂಡು ಬಂದರು. ಇನ್ನು ಆಕೆ ಮನಸ್ಸು ಇಷ್ಟು ಕೆಲಸ ಇದೆ ಈ ಮನೆಯಲ್ಲಿ ಅಂತ ಬಂದಿದ್ದೇ ಈ ಹಿಂದಿನ ತಿಂಗಳು, ಎರಡನೇ ತಿಂಗಳು ಕಾಲಿಟ್ಕೊಳ್ಳೆ ಮನೆ ಇಷ್ಟೊಂದು ಕೆಲಸನೇ ಮನೆಯಲ್ಲಿ ಅಂತ ಮತ್ತೆ ಮುಂದಿನ ತಿಂಗಳು ಅವಳು ಪೇಚಾಡ್ ಸಿಕ್ಕಾಕೊಂಡ್ಬಿಟ್ರೆ. ಹಾಗಾಗಿ ಆ ಮಗುವಿಗೆ ಒಂದಷ್ಟು ಕೆಲಸ ಕಡಿಮೆ ಆಗಲಿ ಅಂತ ಕರೆದುಕೊಂಡು ಬಂದು ನಿಧಾನಕ್ಕೆ ನೀವು ಯೋಚನೆ ಮಾಡಿ, ನಿಮ್ಮ ಯೋಚನೆಗೆ ಬಿಟ್ಟುಬಿಡ್ತೀನಿ. ಇಷ್ಟು ಬಿಟ್ಟರೆ ಬೇರೆ ಇನ್ನು ನೀವೇನು ಹುಡುಕಬೇಡಿ. ಪ್ರೀತಿ ಬದಲಿದ್ರೆ ಪವಿತ್ರವಾಗಿರುವ, ಅತ್ಯಂತ ಪವಿತ್ರವಾಗಿರುವ ಮಾಸ ಆಷಾಢ ಮಾಸ. ಇನ್ನು ಆಧ್ಯಾತ್ಮ ಒಳಗಡೆ ಹೋದರೆ ಚಾತುರ್ಮಾಸಕ್ಕೆ ಸಂಬಂಧಪಟ್ಟ ಬಹಳ ಇದೆ. ಈ ಸನ್ಯಾಸಿಗಳು ಯಾಕೆ ಇವಾಗ ದೀಕ್ಷೆ ಮಾಡ್ತಾರೆ, ಅವ್ರು ಯಾಕೆ ಆಚೆ ಬರಲ್ಲ, 4 ತಿಂಗಳು ಒಳಗಡೆ ಕೂತ್ಕೊಂಡು ಏನು ಮಾಡಬೇಕು, ಏನು ವ್ರತ ಮಾಡ್ತಾರೆ, ಈ ಒಳಗಡೆ ಬೆಳೆದದ್ದು ಈ ಮುಲ್ಲಂಗಿ, ಈ ಒಳಗಡೆ ಬೆಳೆಯುವಂಥ ಕ್ಯಾರೆಟು ಇವೆಲ್ಲ ಯಾಕೆ ತಿನ್ನಬಾರ್ದು, ಮತ್ತು ಎಲ್ಲಿ ತಿನ್ನಬೇಕು, ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅಷ್ಟೆಲ್ಲ ದೊಡ್ಡ ಸಬ್ಜೆಕ್ಟ್ ಇದು. ಅದಕ್ಕಾಗಿ ಆಷಾಢ ಯಾಕೆ ಮದುವೆ ಆಗಬಾರ್ದು ಒಂದನೇದು. ಎರಡನೇದು ಆ ಹೆಣ್ಣು ಮಗುನ ತವರಮನೆ ಯಾಕೆ ಕರ್ಕೊಂಡು ಹೋಗ್ತಾನೆ. ಮೂರನೇದು ಆಧ್ಯಾತ್ಮದಲ್ಲಿ ನಾವೇನನ್ನು ಸಾಧಿಸಬೇಕಾದ್ರೂ ಕೂಡ ಇದು ಬೆಳೆಗಳು ಬೆಳೆಯುವಂಥ ದಿನ, ಅಂದರೆ ವಿದ್ಯೆಯಲ್ಲಿ ಬೆಳೆಗಳು ಬೆಳೆಯುವಂಥದ್ದು. ನಾಲ್ಕನೇದು ಬೀಜವಾಪನ, ಅಂದರೆ ರೈತ ಬೆಳೆಗಳನ್ನ ಬೆಳೀತಕ್ಕಂತಿರ್ತಕ್ಕಂತಹ ಮಾಸವಿದು. ಈ ಮಾಸ ಬಿಟ್ಟು ನಿಮ್ಮ ಮದುವೆಗೆ ಬಂದು ಕೂತ್ಕೊಂಡು 15 ದಿವಸ ಎಲ್ಲ ಓಡಾಡ್ಕೊಂಡಿದ್ರೆ ಮತ್ತೆ ನೆಕ್ಸ್ಟ್ ತಿಂಗಳು ಅದಾದ ನೆಕ್ಸ್ಟ್ ತಿಂಗಳಿಗೆ ಆಹಾರ ಏನು ತಿನ್ನೋದು. ಅದಕ್ಕಾಗಿ ಈ ತಿಂಗಳನ್ನು ಕೆಲಸಕ್ಕಾಗಿ ಮೀಸಲು ಅಂತ. ಸೊ ಒಂದಕ್ಕೊಂದು ಹೆಂಗೆ ಇಂಟರ್ ಕನೆಕ್ಟೆಡ್ ಆಗಿದೆ ಅಂತ ನೀವು ಹೇಳಿದ್ಮೇಲೆ ನಾವು ಆ್ಯಂಗಲಲ್ಲಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತೀವಿ ಅಂತ ಹೇಳ್ಬೋದು. ಇದು ಒಂದು ರೀತಿಯ ಅಶುಭ, ಬ್ಯಾಡ್ ಟೈಮು, ಯಾವುದು ಹೊಸ ಕೆಲಸ ಶುರು ಮಾಡಬಾರ್ದು, ಮದುವೆಗಳಾಗಬಾರ್ದು ಅಂತ ಅಂದ್ಕೊಂಡಿದ್ವಿ. ಬಟ್ ಇದು ಪವಿತ್ರವಾಗಿರುವಂಥ ಮಾಸ. ಇನ್ನು ಮಹಾವಿಷ್ಣು ನಿದ್ರೆಗೆ ಜಾರುವಂಥದ್ದಾಗಿರ್ಬೋದು, ಸಂಕಲ್ಪಗಳನ್ನ ಮಾಡ್ಕೊಳ್ಳುವಂಥದ್ದು, ನಮ್ಮ ಕನಸುಗಳನ್ನು ನನಸು ಮಾಡ್ಕೊಳ್ಬೇಕು ಅಥವಾ ಎತ್ತರಕ್ಕೆ ಬೆಳಿಬೇಕು ಅಂತಂದರೆ ಈ ಒಂದು ಆಷಾಢ ಮಾಸವನ್ನು ಹೇಗೆ ಬಳಸ್ಕೊಳ್ಬೋದು, ಇನ್ನು ಯಾವುದೇ ರೀತಿಯ ಅಭ್ಯಂತರ ಇಲ್ಲದೆ ಮದುವೆ ಕೂಡ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು ಆ ಹೆಣ್ಣು ಮಕ್ಕಳು ಅಣ್ಣ ಕರ್ಕೊಂಡು ಹೋಗೋದು, ತವ್ರ ಮನೆಗೆ ಹೋಗುವಂಥದ್ದು, ಆ ರೀಸನ್ ಕೂಡ ತುಂಬ ಚೆನ್ನಾಗಿತ್ತು. ನಾವು ಬೇರೆ ಏನೇನೋ ಯೋಚನೆ ಮಾಡ್ತಾ ಇರ್ತೀವಿ, ಬಟ್ ಈ ರೀತಿ ಯೋಚನೆ ಮಾಡಿದಾಗ ಅದು ನಿಜ ಅಂತ ನಮಗೂ ಕೂಡ ಅನಿಸ್ತು. ಗುರುಗಳೇ, ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, 2nd floor, Zudio Shop Building, Balagere Road, Vartur. Contact 973194115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು. ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋನಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋನಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋನಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031.